ತುರುವೇಕೆರೆಗೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಎಚ್ ಕೃಷ್ಣರವರು ತುರುವೇಕೆರೆಗೆ ಪ್ರತಿಯೊಂದು ಆಸ್ಪತ್ರೆ, ಹಾಸ್ಟೆಲ್, ಹೋಟೆಲ್ಗಳು, ಪ್ರತಿ ಕಚೇರಿಗಳಲ್ಲಿ ತಪಾಸಣೆ ಮಾಡುತ್ತಿದ್ದಾರೆ. ಆರೋಗ್ಯ ಇಲಾಖೆಗಳಲ್ಲಿ ರೋಗಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ, ಹಣ ಏನು ಕೇಳುತ್ತಿದ್ದಾರಾ ಎಂದು ಪ್ರಶ್ನೆ ಮಾಡಿದರು. ಪ್ರತಿ ಇಲಾಖೆಯನ್ನು ತಪಾಸಣೆ ನಡೆಸುತ್ತಿದ್ದಾರೆ. ತುರುವೇಕೆರೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ತಹಶೀಲ್ದಾರ್ ರೇಣುಕುಮಾರ್, ಬಿಇಒ ಸೋಮಶೇಖರ್ ಹಾಗೂ ತಾಲೂಕಿನ ಅಧಿಕಾರಿಗಳು ಡಾಕ್ಟರ್ ಎಚ್ ಕೃಷ್ಣರವರಿಗೆ ಸಹಕಾರ ನೀಡುತ್ತಿದ್ದಾರೆ. ಡಾಕ್ಟರ್ ಕೃಷ್ಣರವರಿಗೆ ಸಾರ್ವಜನಿಕರು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕೆಂದು ಮನವಿ ಮಾಡಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರಾದ ಡಾಕ್ಟರ್ ಎಚ್ ಕೃಷ್ಣ ಅಧ್ಯಕ್ಷರಾಗಿ ಹಾಗೂ ಲಿಂಗರಾಜ್ ಕೋಟಿ ಸದಸ್ಯರು, ಸುಮಂತ್ ರಾವ್ ಸದಸ್ಯರು, ಮಾರುತಿ ಎಂ ದೊಡ್ಡಲಿಂಗಯ್ಯ, ಎ ರೇಣುಕಾಪ್ರಿಯ, ಶ್ರೀಮತಿ ಕೆ.ಎಸ್. ವಿಜಯಲಕ್ಷ್ಮಿ ಈ ತಂಡ ತುರುವೇಕೆರೆ ಎಲ್ಲ ಅಧಿಕಾರಿಗಳು ಮತ್ತು ಕಚೇರಿಗಳನ್ನು ತಪಾಸಣೆ ನಡೆಸುತ್ತಿದ್ದಾರೆ. ಇನ್ನೂರು ಜಾಸ್ತಿ ಜಾಸ್ತಿ ದಿನ ಬೇಕಾದ್ರೆ ಬದುಕಬೇಕು ಕಡಿಮೆ ತಿನ್ಬೋದು. ಇಲ್ಲ ನಾನು ತಿಂದು ಜಾಸ್ತಿ ದಿನ ಬೇಗನೆ ಹೋಗ್ತೀನಿ, ಬೇಗನೆ ಹೋಗ್ಬೋದು. ಆಗ ನಿಮ್ಮ ನಿಮಗೆ ತಿನ್ಕೊಂಡು ಮುನಿಗಳೆಲ್ಲ ಕಾಲದಲ್ಲೆಲ್ಲ ಇರ್ತಿರಲ್ಲ ಯಾಕೆಂದ್ರೆ 6 ತಿಂಗಳು ₹100 ಕೊಟ್ಟು ಈಗೆಲ್ಲ ನಾಳೆಲ್ಲ ಯಾಕೆಂದ್ರೆ 3 ಟೈಮ್ ತಿನ್ನೋದು ಎಕ್ಸಸ್ ಆಗಿ ಮೇಲೆ ಸಿಸ್ಟರ್ ನೋಡ್ತಾ ಹೊರಗಡೆ ಊಟ ಮಾಡಿ ಚೆನ್ನಾಗಿದ್ದೀರಾ? ಏನು ತೊಂದರೆ? ಎಷ್ಟು ದಿನ ಆಯ್ತು ಅಡ್ಮಿಟ್ ಆಗಿ? ಮೊನ್ನೆ ದುಡ್ಡು ಎಷ್ಟು ಕೊಟ್ರಿ ಡಾಕ್ಟ್ರಿಗೆ? ಎಷ್ಟು ದುಡ್ಡು ಕೊಟ್ರಿ ಡೆಲಿವರಿ? ದುಡ್ಡು ಎಷ್ಟು ಕೊಟ್ಟವಾ? ಕೊಟ್ಟಿಲ್ಲ. ಸುಳ್ಳು ಹೇಳ್ಬಾರ್ದು. ಅದೇನು ಫಿಕ್ಸ್ ಮಾಡಿಲ್ಲ ತಾನೆ. ಅಡ್ರೆ ಹೇಳ್ಕೊಂಡು